ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಸಂಡೇ, ತುಂಬ ದಿವಸ ಆಯಿತು ವ್ಲಾಗ್ ಮಾಡದೆ. ಕಳೆದ ಸಂಡೇ ಸಹ ನಾನು ವ್ಲಾಗ್ ಮಾಡಲಿಲ್ಲ. ಅದು ಬಿಟ್ಟು ಬೇರೆ ಮಿಡ್ಲಲ್ಲಿ ಬ್ರದರಿಗೆ ರಜೆ ಇದ್ದರೆ ನಾನು ವ್ಲಾಗ್ ಮಾಡ್ತಾಯಿದ್ದೆ. ಸೊ ಇವಾಗ ನನಗೆ ಬ್ರದರಿಗೆ ಮಿಡ್ಲಲ್ಲಿ ರಜೆ ಇದ್ದರೆ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲ್ಲ. ಸೊ ನಾನು ಮನೆಯಲ್ಲಿರಲ್ಲ. ಹಾಗೆ ಇವತ್ತು ಸಂಡೇ, ಹಾಗೆ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಹಾಗೆ ಈ ಒಂದು ವ್ಲಾಗಿಗೆ ನಿಮ್ಮೆಲ್ಲರ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಎನಿಸ್ತದೆ. ಅಂದರೆ ಬೆಳಗ್ಗಿಂದ ಸಂಜೆವರೆಗೆ ಏನಾಗ್ತದೆ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂತ. ಸೊ ನನಗೆ ಬೆಳಗ್ಗೆ ಎದ್ದು ಅದು ಮೊಬೈಲ್ ನನಗೆ ಇಟ್ಕೊಂಡು ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲ್ಲ. ಹಾಗೆ ನನಗೆ ಇವಾಗ ಕೆಲಸ ಎಲ್ಲ ಸ್ವಲ್ಪ ಮಾಡಿ ಆಯಿತು. ಹಾಗೆ ಇನ್ನೇನೆಲ್ಲ ಆಗ್ತದೆ, ಸೊ ಅದನ್ನು ಈ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಸಪೋರ್ಟ್ ಮಾಡಿ. ಹಾಗೆ ಬೆಳಗ್ಗೆ ಒಂದು ಟ್ಯಾಂಕಿ ಕ್ಲೀನ್ ಮಾಡಲಿಕ್ಕಿತ್ತು. ಸೊ ನಾನು ಟ್ಯಾಂಕಿ ಒಳಗೆ ಹೋಗಿದ್ದೆ. ಸೊ ಫುಲ್ ಚಂಡಿ ಗೈಸ್. ಹಾಗೆ ಸ್ನಾನ ಎಲ್ಲ ಮಾಡಿ ಆಯಿತು. ಹಾಗೆ ಇವತ್ತು ರೀಲ್ಸ್ ಮಾಡಬೇಕಂತ ಸಹ ಇದ್ದೇನೆ. ಸೊ ಗೊತ್ತಿಲ್ಲ, ಇವತ್ತು ಬೆಳಗಿಂದ ಮಳೆನೇ ಬರ್ತಾ ಇದೆ. ಸೊ ನಾನು ರೀಲ್ಸ್ ಮಾಡಿದ್ರೆ ಜಾಸ್ತಿ ಹೊರಗೆ ಮಾಡೋದು. ಹಾಗೆ ಮಳೆ ಬಂದರೆ ಮಾಡಲಿಕ್ಕೆ ಆಗಲ್ಲ. ಸೊ ನೋಡುವ, ಮಳೆ ಬಿಟ್ಟರೆ ಮಾಡುವ, ಇಲ್ಲಾಂದರೆ ಮಾಡಲಿಕ್ಕೆ ಆಗಲ್ಲ. ಹಾಗೆ ಮೊನ್ನೆಯಿಂದ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತಲ್ಲ. ಸೊ ಹಾಗೆ ಪೈನಾಪಲ್ ಎಲ್ಲ ಹಣ್ಣಾಗಿ ಹಾಳಾಗ್ತಾ ಇದೆ. ಸೊ ಇವಾಗ ಯಾರು ಸಹ ತಗೊಳ್ಳಲ್ಲ. ಹಾಗೆ ಮೊನ್ನೆ ಒಬ್ಬರು ಹೇಳಿದ್ರಂತೆ ಅಂಗಡಿಗೆ ಬೇಕಂತ. ಸೊ ಅದು ಕೂಡ ಜಾಸ್ತಿ ಬೇಡ, 5 ಸಾಕಂತ ಹೇಳಿದ್ರಂತೆ. ಸೊ ಹಾಗೆ ನಿನ್ನೆ 5 ಕೊಟ್ಟರು. ಮತ್ತು ಇನ್ನೊಂದು ಬೇರೆಯವರಿಗೆ ನಾವು ಕೊಟ್ವಿ. ಆದರೂ ಇನ್ನೂ ಸಹ ಇದೆ. ಸೊ ಹಾಳಾಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಇದು ನೋಡಿ, ಇದು ಹಣ್ಣಾಗಿದೆ, ಕೆಳಗೇನಿದೆ, ಆದರೆ ಇವಾಗ ಯಾರಿಗೆ ಬೇಡ. ಇದರಲ್ಲಿ ನೋಡಿ, ಮಳೆ ಬಂದರೂ ಸಹ ತುಂಬ ಹೂವಾಗ್ತದೆ. ನಾನು ಮೊನ್ನೆ ತಾವರೆ ಬೀಜ ತಂದಿದ್ದೆಲ್ಲ. ಸೊ ಅದರ ಇದು ನೋಡಿ ಹೇಗೆ ಆಗಿದೆ ಅಂತ. ಇಷ್ಟಾಗಿದೆ. ನಾನು 5 ಬೀಜ ತಂದಿದ್ದು, 5 ಕಲರಿದು. ಇನ್ನು ಮೀನಿಗೆ ಇವತ್ತು ಫುಡ್ ಹಾಕಬೇಕು. ನೋಡಿ, ಮೀನುಗಳೆಲ್ಲ ಮೇಲೆ ಬರ್ತಾ ಇದೆ. ಫುಡ್ ಹಾಕಿದ ತಕ್ಷಣ ಎಲ್ಲ ಬರ್ತದೆ ಒಟ್ಟಿಗೆ. ಇದರಲ್ಲಿ ನೋಡಿ, ತುಂಬ ಮೊಗ್ಗಾಗಿದೆ. ನಾನು ಕಲ್ಲಂಗಡಿ ಬೀಜ ಹಾಕಿ ತುಂಬ ಗಿಡ ಮಾಡಿದ್ದೆ. ಅದರಲ್ಲಿ 2 ಗಿಡ ಉಳಿದಿದೆ. ಅದು ನೋಡಿ, ಇಷ್ಟು ದೊಡ್ಡದಾಗಿದೆ, ಇಷ್ಟು ಉದ್ದ ಬಳ್ಳಿ ಹೋಗಿದೆ. ನೋಡಿ, ಸೌತೆಕಾಯಿ ಬಳ್ಳಿಯಲ್ಲಿ ಹೂವಾಗಿದೆ. ಅದು ಇವಾಗ ಆಗ್ತದಂತ ನಂಗೆ ಗೊತ್ತಿಲ್ಲ. ನಾನು ಬೇಗ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ರೀಲ್ಸ್ ಮತ್ತು ವಿಡಿಯೋ ಎಲ್ಲ ಮಾಡಬೇಕಂತ ಎನಿಸಿದೆ. ಅಷ್ಟರಲ್ಲಿ ಅಪ್ಪ ಒಂದು ಕೆಲಸ ಹೇಳಿದರು. ಇಲ್ಲಿ ನೋಡಿ, ಇದನ್ನು ಕೊಂಡೋಗಿ ಅಲ್ಲಿ ಕೆಳಗೆ ಸ್ವಲ್ಪ ಕೆಸರಾಗಿದೆ, ಸೊ ಅಲ್ಲಿಗೆ ಹಾಕಬೇಕಂತ. ಹಾಗೆ ನಾನು ಮತ್ತೆ ಅಪ್ಪ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇದನ್ನು ಕೊಂಡೋಗಿ ಅಲ್ಲಿ ಜಾರುವ ಅಲ್ಲಿಗೆ ಹಾಕುವ ಅಂತ. ಆಯಿತು, ಕೆಲಸ ಎಲ್ಲ ಮುಗೀತು. ಇನ್ನು ನೋಡು, ಇನ್ನು ರೀಲ್ಸ್ ಎಲ್ಲ ಮಾಡಬೇಕಂತ ಇದ್ದೀನಿ. ಇಲ್ಲಿ ನೋಡಿ ಗೈಸ್, ಇಲ್ಲಿಂದ ನೋಡುವಾಗ ಈ ತೆಂಗಿನ ಮರ ನೋಡಿ ಹೇಗೆ ಆಚೆ ಕಡೆ ಬಾಗಿದೆ. ನಮ್ಮ ಮನೆ ಕಡೆ, ನಮ್ಮ ಮನೆ ನೋಡಿ ಅಲ್ಲಿರೋದು. ಗಾಳಿಗೆ ಎಷ್ಟು ಕೆಳಗೆ ಬರ್ತದೆ ಅಂತ ಗೊತ್ತಾ. ಇಲ್ಲಿ ನೋಡಿ, ಮಳೆಗಾಲ ಬಂದರೆ ಸಾಕು. ನಾನು ಬೆಳಗ್ಗೆ ಈ ಟ್ಯಾಂಕಿಯ ಒಳಗೆ ಹೋಗಿ ಕ್ಲೀನ್ ಮಾಡಿದ್ದೆ ನೋಡಿ.
ಹಾಗೆ ಅಣ್ಣ ಇವತ್ತಿಗೆ ಪದಾರ್ಥಕ್ಕೆ ಮೀನು ತಂದಿದ್ದಾನೆ. ಇಲ್ಲಿ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಇದರಲ್ಲಿ ಮೆಣಸು ಆಗ್ತಾ ಇದೆ. ಇದು ನಾನು ಅದೇ ಪೇಟೆಯಿಂದ ತಂದಲ್ಲ ಅದೇ ಗಿಡ, ಮತ್ತು ನಾನೇ ಬೀಜ ಮಾಡಿ ಹಾಕಿದ ಗಿಡ ಇದೆ. ಇದಲ್ಲ, ಇದು ಸಹ ಇದು ಪೇಟೆಯಿಂದ ತಂದದ್ದು. ಓ ಇದೆಯಲ್ಲ ವೈಟ್, ಇದು ನಾನು ಮನೆಯಲ್ಲೇ ಬೀಜ ಹಾಕಿ ಗಿಡ ಮಾಡಿ ನಟ್ಟದ್ದು. ಇದರಲ್ಲಿ ನೋಡಿ. ಗೈಸ್, ಇಲ್ಲಿ ಮರದಲ್ಲಿ ಒಂದು ಹೂ ಕಾಣಿಸ್ತಾ ಇದೆ ಅಲ್ಲ, ಸೊ ಅದರ ಹೆಸರು ನನಗೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ. ಸೊ ಅದು ನೋಡಿ, ಇಲ್ಲಿ ಮಾವಿನ ಮರ ಇದೆಯಲ್ಲ, ಸೊ ಅದರಲ್ಲಿ ಆಗಿದೆ ನೋಡಿ.